ತಂದೆ ತಾಯಿಗೆ ದೇವಸ್ಥಾನ ಕಟ್ಟಿಸಿದಿದ್ದರೂ ಪರವಾಗಿಲ್ಲ, ಆದರೆ ಕಟ್ಟಿಸಿದ ದೇವಸ್ಥಾನದ ಮುಂದೆ ತಂದೆ ತಾಯಿಯನ್ನು ಕೂರಿಸಬೇಡಿ. ಏನ್ ಹಣೆ ಮೇಲೆಲ್ಲ ಬಟ್ಟೆ ಎಲ್ಲ ಜೋರಾಗಿ ಇಟ್ಟಿದ್ದೇನೆ ಅನ್ಕೊಂಡಿದ್ದಾರಾ? ಇವತ್ತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲಾರು ನಮ್ ಸ್ಕೂಲ್ ಫ್ರೆಂಡ್ ಮದ್ವೆಗೆ ಅಂತ ಹೊರಟ್ವಿ. ಕಾರಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಯ್ತು ಇವ್ರು ಇನ್ನು ಆಫೀಸ್ ಚಿಂತೆ, ಮನೆ ಚಿಂತೆ, ಎಲ್ಲಾ ಚಿಂತೆಲ್ಲೂ ಮುಳುಗೋಯಿದ್ದಾರೆ ಅಂತ. ನಾವು ಯಡಿಯೂರ್ಗೆ ಹೋಗ್ತಾ ಇದ್ದು. ಆ ಯಡಿಯೂರ್ಗೆ ಹೋಗ್ಬೇಕಾದ್ರೆ ಕುಣಿಗಲಲ್ಲಿ 161 ಅಡಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡು ಎಲ್ಲಾರು ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದ ಹತ್ರ ಬಂದಷ್ಟು ಎಲ್ಲಾರ್ಗು ಹೇಳ್ದೆ, ಇಷ್ಟು ವರ್ಷ ಎಲ್ಲಾರ್ಗು ಮದ್ವೆ ಆಗ್ಲಿ ಅಂತ ಬೇಡ್ಕೊಳ್ರು ಅಂತ ಹೇಳ್ದೆ. ಒಬ್ಬ ನೋಡಿದ್ರೆ ಮ್ಯಾಟ್ರಿಮೋನಿಯಲ್ಲಿ ಅಲ್ಲೇ ಹುಡುಕ್ತವನೆ ಹೆಣ್ಣ, ಇನ್ನೊಬ್ಬ ಫುಲ್ ಸ್ಮೈಲ್ ಕೊಡ್ತವನೆ, ಇನ್ನೊಬ್ಬ ನಮ್ಮ ಅಮ್ಮ ಹುಡುಕ್ತಾರೆ ಚಿಂತೆನೇ ಇಲ್ಲ ಅಂತ ಆರಾಮಾಗಿ ತಲೆ ಬಚ್ಕೊಂತವ್. ಜೀವನದಲ್ಲಿ ಎಷ್ಟೇ ಜವಾಬ್ದಾರಿ ಇರಲಿ, ಎಷ್ಟೇ ಚಿಂತೆ ಇರಲಿ, ನಾವು ಮಾಡೋದು ಹೊಟ್ಟೆ ಪಾಡ್ಗೆ ಮತ್ತೆ ನಾವು ನೆಮ್ಮದಿಯಾಗಿರೋಕ್ಕೆ. ಹೊಟ್ಟೆ ಪಾಡ್ಗೋಸ್ಕರ ಕಷ್ಟಪಟ್ಟು ದುಡೀರಿ, ನೆಮ್ಮದಿಯಾಗಿರೋಕ್ಕೋಸ್ಕರ ಫ್ರೆಂಡ್ಸ್ಗಳ ಜೊತೆ ಸುತ್ತಾಡಿ. ನಿಮಗೂ ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ನೆನಪಾಗಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವ್ರನ್ನ ಟ್ಯಾಗ್ ಮಾಡಿ ಹಲೋ ಫ್ರೆಂಡ್ ಅಂತ ಮಾತಾಡಿಸಿ. ದೇವಸ್ಥಾನದ ಒಳಗಡೆ ಹೋಗಿದ್ದು ಮತ್ತೆ ಮದ್ವೆಗೆ ಹೋಗಿದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಹೀಗೆ ವಿಡಿಯೋನ ಸಪೋರ್ಟ್ ಮಾಡ್ತಾ ಇರಿ.